ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯ ವಿಚಾರದ ಫೈಟ್ ತಾರಕಕ್ಕೇರಿದೆ. ಈ ನಡುವೆ ಆರ್ವಿ ಮೆಟ್ರೋ ಸ್ಟೇಷನ್ ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿರ್ತಕ್ಕಂಥ ಟಿ ಶರ್ಟ್ ಧರಿಸಿ ದರ ಏರಿಕೆ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಫೇರ್ ಹೈಕ್ ಬೇಡ ಅಂತ ಬರೆದಿರುವಂತಹ ಟಿ ಶರ್ಟ್ ಧರಿಸಿ ತೇಜಸ್ವಿ ಸೂರ್ಯ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿರವರು ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂತದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟಿಕೆಟ್ ದರ ಏರಿಕೆಯನ್ನ ಯಾರು ಮಾಡಿದ್ದಾರೆ ಅಂತ ಈ ಸದ್ಯದ ಮಟ್ಟಿಗೆ ಇವರ ಮೇಲೆ ಅವರು ಇಂದಿಷ್ಟು ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಈ ಒಂದು ಏರಿಕೆ ಯಾವ ಸರ್ಕಾರದ ಮೇಲಿದೆ ಅಂತ ಮನವರಿಕೆಯನ್ನ ರಾಜ್ಯದ ಜನರಿಗೆ ಮಾಡಬೇಕು ಅನ್ನೋದು ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಒಂದು ವಿಭಿನ್ನವಾದ ಟಿ ಶರ್ಟ್ ಅನ್ನು ಹಾಕೊಂಡು ಬಂದಿರುವಂತದ್ದು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ, ಫೇರ್ ಹೈಕ್ ಬೇಡ ಅನ್ನೋ ಒಂದು ವಿಚಾರವನ್ನ ಈ ಸದ್ಯದ ಮಟ್ಟಿಗೆ ಟಿ ಶರ್ಟ್ ಮೇಲೆ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ನಾಟಕವನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅನ್ನೋ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರಿಗೆ ಇಲ್ಲಿ ಯಾವ ಕಾರಣಕ್ಕೆ ದರ ಏರಿಕೆ ಆಗಿದೆ, ಯಾರು ದರ ಏರಿಕೆ ಮಾಡ್ತಿರುವಂತದ್ದು, ಫೇರ್ ಫಿಕ್ಸೇಷನ್ ಕಮಿಟಿಯ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಹೊಣೆಯನ್ನು, ಕೇಂದ್ರ ಸರ್ಕಾರದ ಹೊಣೆಯನ್ನು ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಆಂದೋಲನವನ್ನು ಕೂಡ ಆರಂಭ ಮಾಡುವಂತ ಪ್ರಯತ್ನದಲ್ಲಿ ತೊಡಗಿರುವಂತದ್ದು ಜನರಿಗೆ ಅರ್ಥಪಡಿಸಿ ತದನಂತರ ದರ ಏರಿಕೆ ವಿಚಾರವಾಗಿ ಒಂದು ಅಭಿಯಾನವನ್ನ ಕೂಡ ಆರಂಭ ಮಾಡಿಸುವ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡೋರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯ ವಿಚಾರದ ಫೈಟ್ ತಾರಕಕ್ಕೇರಿದೆ. ಈ ನಡುವೆ ಆರ್ವಿ ಮೆಟ್ರೋ ಸ್ಟೇಷನ್ ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿರ್ತಕ್ಕಂಥ ಟಿ ಶರ್ಟ್ ಧರಿಸಿ ದರ ಏರಿಕೆ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಫೇರ್ ಹೈಕ್ ಬೇಡ ಅಂತ ಬರೆದಿರುವಂತಹ ಟಿ ಶರ್ಟ್ ಧರಿಸಿ ತೇಜಸ್ವಿ ಸೂರ್ಯ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿರವರು ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂತದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟಿಕೆಟ್ ದರ ಏರಿಕೆಯನ್ನ ಯಾರು ಮಾಡಿದ್ದಾರೆ ಅಂತ ಈ ಸದ್ಯದ ಮಟ್ಟಿಗೆ ಇವರ ಮೇಲೆ ಅವರು ಇಂದಿಷ್ಟು ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಈ ಒಂದು ಏರಿಕೆ ಯಾವ ಸರ್ಕಾರದ ಮೇಲಿದೆ ಅಂತ ಮನವರಿಕೆಯನ್ನ ರಾಜ್ಯದ ಜನರಿಗೆ ಮಾಡಬೇಕು ಅನ್ನೋದು ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಒಂದು ವಿಭಿನ್ನವಾದ ಟಿ ಶರ್ಟ್ ಅನ್ನು ಹಾಕೊಂಡು ಬಂದಿರುವಂತದ್ದು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ, ಫೇರ್ ಹೈಕ್ ಬೇಡ ಅನ್ನೋ ಒಂದು ವಿಚಾರವನ್ನ ಈ ಸದ್ಯದ ಮಟ್ಟಿಗೆ ಟಿ ಶರ್ಟ್ ಮೇಲೆ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ನಾಟಕವನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅನ್ನೋ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರಿಗೆ ಇಲ್ಲಿ ಯಾವ ಕಾರಣಕ್ಕೆ ದರ ಏರಿಕೆ ಆಗಿದೆ, ಯಾರು ದರ ಏರಿಕೆ ಮಾಡ್ತಿರುವಂತದ್ದು, ಫೇರ್ ಫಿಕ್ಸೇಷನ್ ಕಮಿಟಿಯ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಹೊಣೆಯನ್ನು, ಕೇಂದ್ರ ಸರ್ಕಾರದ ಹೊಣೆಯನ್ನು ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಆಂದೋಲನವನ್ನು ಕೂಡ ಆರಂಭ ಮಾಡುವಂತ ಪ್ರಯತ್ನದಲ್ಲಿ ತೊಡಗಿರುವಂತದ್ದು ಜನರಿಗೆ ಅರ್ಥಪಡಿಸಿ ತದನಂತರ ದರ ಏರಿಕೆ ವಿಚಾರವಾಗಿ ಒಂದು ಅಭಿಯಾನವನ್ನ ಕೂಡ ಆರಂಭ ಮಾಡಿಸುವ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡೋರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯ ವಿಚಾರದ ಫೈಟ್ ತಾರಕಕ್ಕೇರಿದೆ. ಈ ನಡುವೆ ಆರ್ವಿ ಮೆಟ್ರೋ ಸ್ಟೇಷನ್ ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿರ್ತಕ್ಕಂಥ ಟಿ ಶರ್ಟ್ ಧರಿಸಿ ದರ ಏರಿಕೆ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಫೇರ್ ಹೈಕ್ ಬೇಡ ಅಂತ ಬರೆದಿರುವಂತಹ ಟಿ ಶರ್ಟ್ ಧರಿಸಿ ತೇಜಸ್ವಿ ಸೂರ್ಯ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿರವರು ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂತದ್ದು.
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟಿಕೆಟ್ ದರ ಏರಿಕೆಯನ್ನ ಯಾರು ಮಾಡಿದ್ದಾರೆ ಅಂತ ಈ ಸದ್ಯದ ಮಟ್ಟಿಗೆ ಇವರ ಮೇಲೆ ಅವರು ಇಂದಿಷ್ಟು ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಈ ಒಂದು ಹೇರಿಕೆ ಯಾವ ಸರ್ಕಾರದ ಮೇಲಿದೆ ಅಂತ ಮನವರಿಕೆಯನ್ನ ರಾಜ್ಯದ ಜನರಿಗೆ ಮಾಡಬೇಕು ಅನ್ನೋದು ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಒಂದು ವಿಭಿನ್ನವಾದ ಟಿ ಶರ್ಟ್ ಅನ್ನ ಹಾಕೊಂಡು ಬಂದಿರುವಂತದ್ದು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ, ಫೇರ್ ಹೈಕ್ ಬೇಡ ಅನ್ನೋ ಒಂದು ವಿಚಾರವನ್ನ ಈ ಸದ್ಯದ ಮಟ್ಟಿಗೆ ಟಿ ಶರ್ಟ್ ಮೇಲೆ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ನಾಟಕವನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅನ್ನೋ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರಿಗೆ ಇಲ್ಲಿ ಯಾವ ಕಾರಣಕ್ಕೆ ದರ ಏರಿಕೆ ಆಗಿದೆ, ಯಾರು ದರ ಏರಿಕೆ ಮಾಡ್ತಿರುವಂತದ್ದು, ಫೇರ್ ಫಿಕ್ಸೇಷನ್ ಕಮಿಟಿಯ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಹೊಣೆಯನ್ನು, ಕೇಂದ್ರ ಸರ್ಕಾರದ ಹೊಣೆಯನ್ನು ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಆಂದೋಲನವನ್ನು ಕೂಡ ಆರಂಭ ಮಾಡುವಂತ ಪ್ರಯತ್ನದಲ್ಲಿ ತೊಡಗಿರುವಂತದ್ದು ಜನರಿಗೆ ಅರ್ಥಪಡಿಸಿ ತದನಂತರ ದರ ಏರಿಕೆ ವಿಚಾರವಾಗಿ ಒಂದು ಅಭಿಯಾನವನ್ನ ಕೂಡ ಆರಂಭ ಮಾಡಿಸುವ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡೋರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯ ವಿಚಾರದ ಫೈಟ್ ತಾರಕಕ್ಕೇರಿದೆ. ಈ ನಡುವೆ ಆರ್ವಿ ಮೆಟ್ರೋ ಸ್ಟೇಷನ್ ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿರ್ತಕ್ಕಂಥ ಟಿ ಶರ್ಟ್ ಧರಿಸಿ ದರ ಏರಿಕೆ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಫೇರ್ ಹೈಕ್ ಬೇಡ ಅಂತ ಬರೆದಿರುವಂತಹ ಟಿ ಶರ್ಟ್ ಧರಿಸಿ ತೇಜಸ್ವಿ ಸೂರ್ಯ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂತಹ ಸಿಕೆ ರಾಮಮೂರ್ತಿರವರು ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂತದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟಿಕೆಟ್ ದರ ಏರಿಕೆಯನ್ನ ಯಾರು ಮಾಡಿದ್ದಾರೆ ಅಂತ ಈ ಸದ್ಯದ ಮಟ್ಟಿಗೆ ಇವರ ಮೇಲೆ ಅವರು ಇಂದಿಷ್ಟು ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಈ ಒಂದು ಹೇರಿಕೆ ಯಾವ ಸರ್ಕಾರದ ಮೇಲಿದೆ ಅಂತ ಮನವರಿಕೆಯನ್ನ ರಾಜ್ಯದ ಜನರಿಗೆ ಮಾಡಬೇಕು ಅನ್ನೋದು ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಒಂದು ವಿಭಿನ್ನವಾದ ಟಿ ಶರ್ಟ್ ಅನ್ನ ಹಾಕೊಂಡು ಬಂದಿರುವಂತದ್ದು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ, ಫೇರ್ ಹೈಕ್ ಬೇಡ ಅನ್ನೋ ಒಂದು ವಿಚಾರವನ್ನ ಈ ಸದ್ಯದ ಮಟ್ಟಿಗೆ ಟಿ ಶರ್ಟ್ ಮೇಲೆ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ನಾಟಕವನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅನ್ನೋ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರಿಗೆ ಇಲ್ಲಿ ಯಾವ ಕಾರಣಕ್ಕೆ ದರ ಏರಿಕೆ ಆಗಿದೆ, ಯಾರು ದರ ಏರಿಕೆ ಮಾಡ್ತಿರುವಂತದ್ದು, ಫೇರ್ ಫಿಕ್ಸೇಷನ್ ಕಮಿಟಿಯ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಹೊಣೆಯನ್ನು, ಕೇಂದ್ರ ಸರ್ಕಾರದ ಹೊಣೆಯನ್ನು ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಆಂದೋಲನವನ್ನು ಕೂಡ ಆರಂಭ ಮಾಡುವಂತ ಪ್ರಯತ್ನದಲ್ಲಿ ತೊಡಗಿರುವಂತದ್ದು ಜನರಿಗೆ ಅರ್ಥಪಡಿಸಿ ತದನಂತರ ದರ ಏರಿಕೆ ವಿಚಾರವಾಗಿ ಒಂದು ಅಭಿಯಾನವನ್ನ ಕೂಡ ಆರಂಭ ಮಾಡಿಸುವ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡೋರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.